ನಮಸ್ಕಾರ ವೀಕ್ಷಕರೇ, ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ. ಸಮಯ ನಿರ್ವಹಣೆ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ. ಮನುಷ್ಯನ ಪ್ರತಿ ಕೆಲಸಕ್ಕೂ ಸಮಯವನ್ನು ಅರೇಂಜ್ ಮಾಡಿಕೊಳ್ಳುವುದು ತುಂಬಾ ಅವಶ್ಯಕ. ಆಧುನಿಕ ಜಗತ್ತಿನಲ್ಲಿ ಬದುಕು ಸರಿಯಾದ ಸಮಯ ಪ್ಲಾನ್ನಿಂದ ಕೂಡಿರಬೇಕು. ಇಲ್ಲದಿದ್ದರೆ ನಮ್ಮ ಜೊತೆಗಿರುವವರು ನಮಗಿಂತ ಮುಂದೆ ಸಾಗಿ ದೂರ ಹೋಗಿಬಿಡುತ್ತಾರೆ. ನಮಗಿಂತ ಕಿರಿಯರು ನಮ್ಮ ಮುಂದೆ ಸಾಲಿನಲ್ಲಿ ಬಂದು ನಿಲ್ತಾರೆ. ಸವಾಲುಗಳು ನಮ್ಮನ್ನು ಕಂಗಾಲು ಮಾಡುತ್ತದೆ. ಸಮಯ ಮತ್ತು ಜೀವನ ನಮ್ಮನ್ನು ಅನುಕ್ಷಣ ಎಚ್ಚರಿಸುತ್ತದೆ. ಹಾಗಾದರೆ ಏನಿದು ಟೈಮ್ ಮ್ಯಾನೇಜ್ಮೆಂಟ್? ಟೈಮನ್ನು ಸರಿಯಾಗಿ ಯಾವ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎಂದು ಮೊದಲೇ ಅರೇಂಜ್ ಮಾಡಿಕೊಳ್ಬೇಕು. ಮೊದಲು ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನಾವು ಎಷ್ಟು ಟೈಮ್ ನಿದ್ದೆ ಮಾಡ್ತಿದ್ದೀವಿ, ನಾವು ಎಷ್ಟು ಟೈಮ್ ಕೆಲಸ ಮಾಡ್ತಿದ್ದೀವಿ, ಎಲ್ಲಿ ನಾವು ಟೈಮನ್ನು ವೇಸ್ಟ್ ಮಾಡ್ತಿದ್ದೀವಿ. ಈ ಸಮಯವನ್ನು ನಾವು ನಮ್ಮ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಅರೇಂಜ್ ಮಾಡಿಕೊಳ್ಬೇಕು. ಸಮಯ ಎನ್ನುವುದು ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರುವುದಿಲ್ಲ. ಬದಲಾಗಿ ಸಮಯ ಎಲ್ಲರಿಗೂ ಒಂದೇ ರೀತಿ. ಆದರೆ ಇರುವ ಸಮಯವನ್ನು ನಾವು ನಮಗೆ ಕೆಲಸಕ್ಕೆ ತಕ್ಕಂತೆ ಮ್ಯಾನೇಜ್ ಮಾಡಿಕೊಳ್ಬೇಕು. ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ಟೈಮ್ ಮ್ಯಾನೇಜ್ ಮಾಡಿಕೊಳ್ಬೇಕು. ಸಮಯವೇ ಇಲ್ಲ, ನನಗೆ ಸಮಯ ಸಾಕಾಗುವುದಿಲ್ಲ ಎನ್ನುವ ಕೆಟ್ಟ ಹವ್ಯಾಸ ನಿಮಗಿದ್ರೆ ಈ ಘಟನೆ ನಿಮಗೆ ಹೆಲ್ಪ್ಫುಲ್ ಆಗುವುದು. ಫಿಸಿಕಲ್ ಡೆವಲಪ್ಮೆಂಟ್ ಕ್ಲಾಸಲ್ಲಿ ಟೀಚರು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಉಪನ್ಯಾಸ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅವರು ಒಂದು ಸಣ್ಣ ಪ್ರಯೋಗ ಮಾಡಿ ಈ ಉಪನ್ಯಾಸ ಸ್ಟಾರ್ಟ್ ಮಾಡೋಣ ಅಂತ ಸ್ಟೂಡೆಂಟ್ಗೆ ಹೇಳ್ತಾರೆ. ಟೇಬಲಿನ ಮೇಲೆ ಅಗಲಬಾಯಿಯ ದೊಡ್ಡ ಗಾಜಿನ ಪಾತ್ರೆಯನ್ನಿಡ್ತಾರೆ. ಆ ಪಾತ್ರೆಯಲ್ಲಿ ಜಲ್ಲಿಕಲ್ಲುಗಳನ್ನು ನೀಟಾಗಿ ಜೋಡಿಸ್ತಾರೆ. ಪಾತ್ರೆಯ ಬಾಯಿಯವರೆಗೂ ಜಲ್ಲಿಕಲ್ಲುಗಳು ತುಂಬಿದವು. ಈಗ ಪಾತ್ರೆಯಲ್ಲಿ ಖಾಲಿ ಜಾಗವಿದೆಯೇ ಎಂದು ಸ್ಟೂಡೆಂಟ್ಗಳನ್ನವರು ಕೇಳ್ತಾರೆ. ಆಗ ವಿದ್ಯಾರ್ಥಿಗಳು ಪಾತ್ರೆ ಜಲ್ಲಿಕಲ್ಲುಗಳಿಂದ ತುಂಬಿದೆ, ಇದರಲ್ಲಿ ಜಾಗವಿಲ್ಲ ಎಂದು ಹೇಳ್ತಾರೆ. ಆಗ ಉಪನ್ಯಾಸಕರು ಜಲ್ಲಿಕಲ್ಲು ತುಂಬಿದ ಪಾತ್ರೆಗೆ ನಿಧಾನವಾಗಿ ಮರಳು ತುಂಬಿದರು. ಜಲ್ಲಿಕಲ್ಲುಗಳ ಮಧ್ಯೆ ಇದ್ದ ಖಾಲಿ ಜಾಗದಲ್ಲೆಲ್ಲ ಮರಳು ತುಂಬಿಕೊಂಡಿತು. ಈಗ ಪಾತ್ರೆಯಲ್ಲಿ ಇನ್ನೇನಾದರೂ ತುಂಬಲು ಸಾಧ್ಯವೇ ಎಂದು ಸ್ಟೂಡೆಂಟಿಗೆ ಕೇಳ್ತಾರೆ. ಪಾತ್ರೆ ಈಗ ಜಲ್ಲಿ ಮತ್ತು ಮರಳಿನಿಂದ ತುಂಬಿ ಹೋಗಿದೆ, ಇನ್ನೇನು ತುಂಬಲು ಸ್ಥಳವಿಲ್ಲ ಎಂದು ಸ್ಟೂಡೆಂಟ್ ಹೇಳ್ತಾರೆ. ಆಗ ಉಪನ್ಯಾಸಕರು ಮತ್ತೆ ನಿಧಾನವಾಗಿ ಆ ಜಲ್ಲಿ ಮತ್ತು ಮರಳು ತುಂಬಿದ ಪಾತ್ರೆಗೆ ನೀರನ್ನು ಸುರಿಯುತ್ತಾ ಹೋದರು. ಜಲ್ಲಿ ಮತ್ತು ಮರಳಿನ ಮಧ್ಯೆ ನೀರು ನಿಧಾನವಾಗಿ ತುಂಬಿಕೊಂಡಿತು. ಈಗ ಪಾತ್ರೆಗೆ ಇನ್ನೇನಾದರೂ ಹಾಕಬಹುದೇ ಎಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದರು. ವಿದ್ಯಾರ್ಥಿಗಳೆಲ್ಲ ಈಗ ಪಾತ್ರೆಯಲ್ಲಿ ಸ್ವಲ್ಪವೂ ಖಾಲಿ ಇಲ್ಲ ಎಂದರು. ಆಗ ಉಪನ್ಯಾಸಕರು ಮುಗುಳ್ನಗುತ್ತಾ ಜಲ್ಲಿ, ಮರಳು ಮತ್ತು ನೀರಿನಿಂದ ತುಂಬಿದ ಪಾತ್ರೆಗೆ ಸಕ್ಕರೆಯನ್ನು ಚಿಮುಕಿಸುತ್ತಾ ಹೋದರು. 3-4 ಚಮಚೆಯಷ್ಟು ಸಕ್ಕರೆ ಪಾತ್ರೆಯಲ್ಲಿದ್ದ ನೀರಿನಲ್ಲಿ ಕರಗಿತು. ಈಗ ಮತ್ತೇನಾದರೂ ಇದರಲ್ಲಿ ತುಂಬಬಹುದೇ ಎಂದು ಪ್ರಶ್ನೆ ಮಾಡಿದರು. ಆಗ ವಿದ್ಯಾರ್ಥಿಗಳು ನಗುತ್ತಾ ಈಗ ಪಾತ್ರೆಗೆ ಏನನ್ನು ತುಂಬಲು ಸಾಧ್ಯವಿಲ್ಲ ಎಂದರು. ಉಪನ್ಯಾಸಕರು ನಗುತ್ತಾ ಈ ಹೂವಿನ ಕುಂಡದಿಂದ ಕೆಲವು ಗುಲಾಬಿ ಹೂಗಳನ್ನು ಕಿತ್ತು ಪಾತ್ರೆಯ ಮೇಲ್ಭಾಗಕ್ಕೆ ಸಿಕ್ಕಿಸಿದರು. ಜಲ್ಲಿಕಲ್ಲುಗಳು, ಮರಳು ಮತ್ತು ಸಕ್ಕರೆ ಕರಗಿದ ನೀರು ತುಂಬಿದ ಗಾಜಿನ ಪಾತ್ರೆ ಅದರ ಮೇಲೆ ಸಿಕ್ಕಿಸಿದ ಗುಲಾಬಿ ಹೂಗಳಿಂದ ನೋಡಲು ತುಂಬ ಸುಂದರವಾಗಿ ಕಾಣುತ್ತಿತ್ತು. ಇದರಲ್ಲಿರುವ ಜಲ್ಲಿಕಲ್ಲು, ಮರಳು, ನೀರು, ಸಕ್ಕರೆ, ಹೂವು ಜೀವನದ ಪ್ರತಿಯೊಂದು ಅರ್ಥವನ್ನು ಸೂಚಿಸುತ್ತದೆ. ಈ ಪ್ರಯೋಗದಲ್ಲಿ ದೊಡ್ಡ ಜಲ್ಲಿಕಲ್ಲುಗಳು ಪ್ರತಿದಿನ ವೃತ್ತಿ ಸಂಬಂಧವಾಗಿ ಮಾಡಲೇಬೇಕಾದ ಕೆಲಸಗಳನ್ನು ಸೂಚಿಸುತ್ತವೆ. ಅವನ್ನು ಮಾಡಲು ಸಮಯವನ್ನು ಹೊಂದಿಸಿಕೊಳ್ಳಲೇಬೇಕು. ಮರಳು ನಮ್ಮ ಕೌಟುಂಬಿಕ ಕಾರ್ಯಗಳನ್ನು ಸೂಚಿಸುತ್ತದೆ. ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿದರೆ ಜಲ್ಲಿಕಲ್ಲುಗಳ ಮಧ್ಯೆ ಮರಳು ತುಂಬಬಹುದು. ನೀರು ನಮ್ಮ ಸ್ವಂತದ ಕಾರ್ಯಗಳನ್ನು ಸೂಚಿಸುತ್ತದೆ. ಸಕ್ಕರೆಯು ಕಲೆ, ಸಂಸ್ಕೃತಿ, ಸಮಾಜಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಸೂಚಿಸುತ್ತದೆ. ಕೊನೆಯಲ್ಲಿ ಸಿಕ್ಕಿಸಿದ ಗುಲಾಬಿ ಬೌದ್ಧಿಕ ಅಥವಾ ಆತ್ಮೋನ್ನತಿ ಕಾರ್ಯಗಳನ್ನು ಸೂಚಿಸುತ್ತದೆ. ಆದ್ದರಿಂದ ಜೀವನದಲ್ಲಿ ಸರಿಯಾದ ಯೋಜನೆ ಮತ್ತು ಸರಿಯಾದ ಸಮಯವನ್ನು ಹೊಂದಿಸಿಕೊಳ್ಳಿ. ಇದು ನಿಮಗೆ ಸಮಯ ಅಭಾವದಿಂದ ದೂರವಿಡಬಹುದು. ಈ ಟೈಮ್ ಮ್ಯಾನೇಜ್ಮೆಂಟ್ ಕೆಲವು ಟಿಪ್ಸ್ಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.